ಪವಿತ್ರಾಣಾಯ ಸಾಧುನಾ ವಿನಾಶಯಾಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳುತ್ತದೆ, ಈ ಜಗತ್ತಿನೊಳಗೆ ಯಾವಾಗ ಅನ್ಯಾಯ, ಅಧರ್ಮ, ಮೋಸ್ತನ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗೆ ನಾನು ಯಾವ್ದಾದ್ರು ಒಂದು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತದ. ಈ ನಾಡಿನೊಳಗ, ಈ ಪುಣ್ಯ ಭೂಮಿಯೊಳಗ ಯಾವಾಗ ಅನ್ಯಾಯ, ಅಧರ್ಮ, ಮೋಸ್ತನ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗ ಬವಿಗಳನ್ನ ಭಕ್ತರನ್ನಾಗಿಸ್ಲಿಕ್ಕೆ, ನರನನ್ನ ನಾರಾಯಣನಾಗಿಸ್ಲಿಕ್ಕೆ, ಸ್ಮಶಾನದ ಈ ಭೂಮಿಯನ್ನ ಪುಣ್ಯ ಭೂಮಿಯನ್ನಾಗಿಸ್ಲಿಕ್ಕೆ ಕೃಷ್ಣಾವತಾರವನ್ನ ಹೊಂದಿ ಅವತಾರವನ್ನು ಎತ್ತು ಬಂದಿರತಕ್ಕಂಥವ್ರು ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರು. ಗುರು ಯಾವ್ದಾದ್ರು ಕೊಡ್ಬೇಕಂದ್ರ ಬಹಳ ಪರೀಕ್ಷೆಯನ್ನ ಮಾಡುತ್ತಾನ, ಯಾವುದನ್ನು ಸುಲಭವಾಗಿ ಕೊಡೋದಿಲ್ಲ. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಸಿದ್ಧಾರೂಢ ಅವತಾರಿಗಳಾಗಿದ್ರು. ಎಲ್ಲ ಶಿಷ್ಯರನ್ನ ಕರೀತಾರ, ಉಪದೇಶ ಕೊಡ್ತೀನಿ, ನಾಮ ಕೊಡ್ತೀನಿ, ಉದ್ಧಾರ ಮಾಡ್ತೀನಿ ಬರ್ರಿ ಅಂತಂದಾಗ ನೂರಾರು ಶಿಷ್ಯರೆಲ್ಲ ಎದುರಿಗೆ ಬಂದ ನಿಲ್ತಾರ. ಮುಗುಳು ಕೊಡದ ಯಲ್ಲಾಲಿಂಗ ಪ್ರಭು ಮಹಾರಾಜರ ಸಣ್ಣ ವಯಸ್ಸು ಅವರು ಬಂದ ನಿಲ್ತಾರ. ಉಪದೇಶ ಕೊಡ್ರಿಯಪ್ಪ ಅಂತಂದಾಗ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರ, ಉಪದೇಶ ಕೊಡ್ತೀರಲ್ಲ ಹಂಗ ಕೊಡಂಗಿಲ್ಲ, ಈ ಮಣ್ಣಿನೊಳಗ ಭೂಮಿ ತಾಯಿ ಮಣ್ಣಿನೊಳಗ 3 ಫೂಟ್ ಹಾಡುತ್ತೀನಿ, ಅದ್ರೊಳಗೆ ಯಾರು ಕುಂಡ್ರತ್ತೀರಿ ಮ್ಯಾಗ ಮಣ್ಣು ಮಸ್ತೀನಿ, 3 ದಿನ ಆದ ನಂತರ ಕರದಾಗ ಯಾರು ಎದ್ದು ಬರ್ತೀರಲ್ಲ ಅವ್ರಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಇಷ್ಟಂತ ವಾಪಸ್ ನೋಡೋದ್ರೊಳಗ ಯಾವ ಶಿಷ್ಯರು ನಿಂತಿರೋದಿಲ್ಲ, ಅದ್ರ ಒಬ್ಬ ವ್ಯಕ್ತಿ ನಿಂತಿರ್ತಾರ. ಅವರ ಯಾರಂತಂದ್ರೆ ಯಲ್ಲಾಲಿಂಗ ಪ್ರಭು ಮಹಾರಾಜರು. ನಾ ಮಣ್ಣಿನೊಳಗೆ ಹೋಗ್ತೀನಿಯಪ್ಪ ಅಂತಂದಾಗ ಮಣ್ಣಿನೊಳಗ ಮುಸ್ತಾರ, ಮ್ಯಾಗ ಮಣ್ಣು ಹಾಕ್ತಾರ. 3 ದಿನ ಮಣ್ಣಿನೊಳಗೆ ಯಲ್ಲಾಲಿಂಗ ಪ್ರಭು ಮಹಾರಾಜರು ಇರ್ತಾರ. 3 ದಿನ ಆದ ನಂತರ ಎಲ್ಲಿದೆಯೋ ಅಂತಂದಾಗ ತಂದೆ ಇಲ್ಲೇ ಇದೀನಿ ಅಂತೇಳಿ ಎದ್ದು ಯಲ್ಲಾಲಿಂಗಪ್ಪ ಅವರು ಮ್ಯಾಗ ಬರ್ತಾರ. ಅವಾಗ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಹಸ್ತವನ್ನ ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರ ಮಸ್ತಕದ ಮ್ಯಾಗ ಇಟ್ಟು ಉದ್ಧಾರ ಮಾಡ್ಯಾರ ಅಂತ ಹೇಳಿ ಯಲ್ಲಾಲಿಂಗ ಪ್ರಭು ಮಹಾರಾಜರ ಗದಿಗೆ ಇವತ್ತು 3 ಲೋಕದ ಒಡೆಯನಾಗಿ ಮೇಲೆ ಕತ್ತದ ಭೂಮಿ ತಲೆ ಮ್ಯಾಗ ಮುಗುಳು ಕೋಡದ ಯಲ್ಲಾಲಿಂಗ ಪ್ರಭು ಮಹಾರಾಜರ ಪವಾಡವನ್ನ ಬಾಳ ಹೇಳೋದಿಲ್ಲ. ಇಲ್ಲೇ ಮುಗುಳು ಕೋಡ ಗ್ರಾಮದೊಳಗ ಒಂದು ಮನೆತನದೊಳಗ ರಾತ್ರಿ ಭಜನೆ ಹಚ್ಚಿರ್ತಾರ. ಯಲ್ಲಾಲಿಂಗಪ್ಪ ಅವರು ಬಿಳಿ ಪರದೆ ಹಾಕೊಂಡು ಧ್ಯಾನ ಮಾಡುತ್ತಿರ್ತಾರ. ಒಬ್ಬ ಹೆಣ್ಮಗಳು ಗರ್ಭಿಣಿ ಆಗಿರ್ತಾಳ, 9 ತಿಂಗಳ ಗರ್ಭಿಣಿ. ಯಲ್ಲಾಲಿಂಗಪ್ಪ ಅವ್ರ ದರ್ಶನಕ್ಕೆ ಬರ್ಬೇಕಂತಿರ್ತಾಳ. ಮನಿ ಬಾಜು ಕತ್ತಲ ಹಾದಿಯೊಳಗ ನೀರಿರ್ಲಾರ್ದ ಕಂಡುಗಳಿಂದ ತುಂಬಿರ್ತಕ್ಕಂಥ ಬಾವಿ ಇರ್ತದ. ಆ ತಾಯಿ ಬುಡದೊಳಗೆ ಕಾಲು ಜಾರಿ ಕೆಳಗೆ ಬೀಳ್ತಾಳ. ಅವಾಗ ಯಲ್ಲಾಲಿಂಗಪ್ಪ ಅವರು ಧ್ಯಾನಕ್ಕೆ ಕುಂತಿರ್ತಾರ. ಕೆಳಗೆ ಬಿದ್ದಿರ್ತಕ್ಕಂಥ ತಾಯಿಯ ಕೂಗು ಯಲ್ಲಾಲಿಂಗಪ್ಪ ಅವ್ರಿಗೆ ಗೊತ್ತಾಗ್ತದೆ. ಎದ್ದಂತಾರ ಆ ಬಾವಿ ಒಳಗೊಬ್ಬರ ತಾಯಿ ಇರ್ತಾಳ, ಕರ್ಕೊಂಡು ಬರೋರಿ ಅಂತಂದಾಗ ಹೋದಾಗ ಮ್ಯಾಗಿಂದ ಬಿದ್ದದ ನೋಡಿದ್ರೆ ತಾಯಿ ಸತ್ತು ಹೋಗ್ಬೇಕಾಗೈತಿ. 3 ಲೋಕದ ಒಡೆಯನಾಗಿರ್ತಕ್ಕಂಥ ಯಲ್ಲಾಲಿಂಗಪ್ಪ ಅವ್ರ ಆಶೀರ್ವಾದ ಇತ್ತಂತ ಹೇಳಿ ಆ ತಾಯಿನ ಮ್ಯಾಗ ಕರ್ಕೊಂಡು ಬಂದ್ರೆ ಒಂದು ಚೂರು ಮೈ ಸೈತಿ ಕೂಗಲಾಗಿರ್ಲಿಲ್ಲ. ಇದು ಯಲ್ಲಾಲಿಂಗರ ತಾಕತ್ತ ಭೂಮಿ ಇತ್ತಿಲ್ಲ. ಇಲ್ಲೇ ಗೋಕಾಕ ಭಾಗದೊಳಗೆ ಸಂಚಾರದೊಳಗೆ ಯಲ್ಲಾಲಿಂಗಪ್ಪ ಅವ್ರು ಇದ್ದಾಗ ಒಂದು ವಯಸ್ಸಾಗಿರ್ತಕ್ಕಂಥ ಮುಪ್ಪವಸ್ಥೆ ಮುದುಕಿ ಗುಡಿಸಲಕ್ಕೆ ಹೋಗ್ತಾರ. ತಾಯಿ ಭವತಿ ಭಿಕ್ಷಾಂದೇಯಿ ಅಂತಂದಾಗ ತಾಯಿ ತನಗ ಮಾಡ್ಕೊಂಡಿರ್ತಕ್ಕಂಥ 2 ಬಿಸಿ ರೊಟ್ಟಿಗಳನ್ನ ಯಲ್ಲಾಲಿಂಗಪ್ಪ ಅವ್ರಿಗೆ ಪ್ರಸಾದ ಮಾಡಿಸ್ತಾಳ. ಅವಾಗ ತಾಯಿಯನ್ನು ಹೊರಗೆ ಕರ್ಕೊಂಡು ಬಂದು ನಿಲ್ಲಿಸ್ತಾರ. ತಾಯಿ ಎಷ್ಟು ನೆದರ್ ಕಾಣ್ತದ ನೋಡ ಅಂತಂದಾಗ ಯಪ್ಪ ನನಗೆ ಅಲ್ಲಿ ಮಠ ಕಾಣ್ತದ ಅಂದಾಗ ಅದೆಲ್ಲಾ ಭೂಮಿ ನಿಂದ ಆಗ್ತದ ತಾಯಿ ಹೋಗಂತ ಯಲ್ಲಾಲಿಂಗಪ್ಪ ಅವ್ರ ಆಶೀರ್ವಾದ ಮಾಡ್ತಾರ. ಆ ಮನೆತನಕ್ಕೆ ಇವತ್ತು 4 ಎಕರೆ ಭೂಮಿ ಅದ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಅಂತ ಹೇಳ್ತಾರ. ಈಗಿಲ್ಲ ವೇದಿಕೆ ಮ್ಯಾಗ ಕುಂತಾಗ ಅವ್ರ ಬಗ್ಗೆ ಒಂದು ವಿಚಾರ ಚರ್ಚೆ ಒಬ್ಬರು ಗೋಕಾಕ್ ತಾಲೂಕಿನ ರಾಜಾಪುರ ಗ್ರಾಮದೊಳಗ ಚುನ್ನಮಾದೇವಿ ಅಂತೇಳಿ ಜಗನ್ಮಾತೆಯ ದೇವಸ್ಥಾನದ ಅಲ್ಲಿ ಉದ್ದಪ್ಪ ಅಂತ ಹಿರಿಯರು ಯಲ್ಲಾಲಿಂಗಪ್ಪ ಅವ್ರು ಹೋಗಿ ಅಲ್ಲಿ ಧ್ಯಾನ ಕುಂಡಿರ್ತಾ ಇದ್ರಂತ ಯಂತ್ರ ಕಾಣ್ತಾ ಇತ್ತಂತ. ಅವಾಗ ಭಯ ಬಿದ್ದು ಹೊರಗೆ ಓಡಿ ಹೋಗುವಾಗ ಹೆದರಬೇಡ ಪಾರು ಅಂತೇಳಿ ತಲೆ ಮ್ಯಾಗ ಹಸ್ತಾ ಇಟ್ಟು ಹೇಳಿದ್ರಂತ, ನಿನಗ ಆಶೀರ್ವಾದದ ಮುಂದೊಂದು ದಿನಮಾನದೊಳಗೆ ಸಾಯುವಂತ ಕಾಲ ಬಂದ ದವಾಖಾನಿಗೆ ಅಡ್ಮಿಟ್ ಆಗಿದ್ರು ಸಹಿತ ಯಲ್ಲಾಲಿಂಗನ ಬದುಕಿಸ್ತಾನೆ ಹೋಗಂತ ಹೇಳಿದ್ರು. ಏನಾಗಿತ್ತಂದ್ರೆ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಚುನಪ್ಪ ಪೂಜಾರಿ ಅವ್ರ ತಂದೆಯವರು.
ಮೊನ್ನೆ ಒಂದು ವರ್ಷದಿಂದ ಕೇಳೊಳಗೆ ಅಡ್ಮಿಟ್ ಆದ್ರ ಇವರೆಲ್ಲ ಇವ್ರ ಮನೆಯೊಳಗೆ ಎಲ್ಲಾರು ಏನು ಬದುಕಂಗಿಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರ ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರ ಆಶೀರ್ವಾದ ವಾಣಿ ಅವತ್ತಾಗಿತ್ತಂತ ಹೇಳಿ ಅವರ ತಂದೆಯವರು ಓಡೋದು ಇವತ್ತು ಗಟ್ಟಿ ಮುಟ್ಟಾಗಿ ಭೂಮಿ ತಾಯಿ ಮನೆಯೊಳಗೆ ಕೆಲಸ ಮಾಡೋ ರೈತರಾಗಿ. ನನ್ನ ಬಹಳ ವಿಷಯ ಹೇಳೋದಿಲ್ಲ, ಇನ್ನು ಮಹಾತ್ಮ ಮಾತಾಡೋದ್ರ ಅಪ್ಪೋರ ಆಶೀರ್ವಾದ ಆಗುದಿಲ್ಲ. ನಾನು ಒಂದು ಮಾತನ್ನ ಹೇಳ್ತೀನಿ, ಈ ನಾಡಿನೊಳಗೆ ಬಹಳಷ್ಟು ಪರಮ ಪೂಜ್ಯರದಾರ, ಬಹಳಷ್ಟು ಮಠಮಾನ್ಯಗಳದಾವು. 3 ಜನ ಮಹಾತ್ಮರು ರೈತರಿಗೆ ಅನ್ನದಾತರಿಗೆ ಯಾವತ್ತು ಕಳಕಳಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಈ ನಾಡಿನೊಳಗೆ 3 ಜನ ಮಹಾತ್ಮರಂದ್ರ ಹಿಂದಾಗಿ ಹೋಗಿರ್ತಕ್ಕಂಥ ನಡೆದಾಡುವ ದೇವರು ಶತಮಾನ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು ಒಬ್ಬರಾದ್ರ, ಎರಡನೇದಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಇನ್ನೊಬ್ಬರಾದ್ರ, ಈ ನಾಡು ಕಂಡ ಅಪರೂಪದ ಪರಮ ಪೂಜರು. 2 ವಿಷಯಗಳು ಈ ವ್ಯಕ್ತಿ ಮ್ಯಾಗ ಹಂಚ್ಕೊಳ್ಬೇಕಾಗ್ತದ. 30,000 ರೈತರನ್ನ ಸೇರಿಸಿ ಈ ಕನ್ನಡ ನಾಡಿನ ಪುಣ್ಯ ಭೂಮಿಯ ಮೇಲೆ, ಇದೇ ಪುಣ್ಯದ ಮಣ್ಣಿನೊಳಗ 30,000 ರೈತರನ್ನ ಸೇರಿಸಿ ಹೆಲಿಕಾಪ್ಟರ್ ಮೂಲಕ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ತಲೆ ಮೇಲೆ ಪುಷ್ಪವನ್ನು ಹಾರಿಸಿರ್ತಕ್ಕಂಥ ನಾಡಿನ ಏಕೈಕ ಮಠ ಅಂದ್ರೆ ಮುಗುಳಕೋಟ ಮಠ. ಈ ಮಣ್ಣಿನೊಳಗ ಹಿಂದಿನ ಇತಿಹಾಸ ಬೇಡ, ಯಾವ ಪುರಾಣನೂ ಬೇಡ. ಈ ಮಣ್ಣಿನೊಳಗ ಒಂದು ಶಕ್ತಿ ಅದು. ನಮ್ಮ ಸೋಮು ಹೋರಾಟ ಅವ್ರು ಹೇಳ್ತಾ ಇದ್ರು ಪ್ರತಿ ಮಾತುಗಳು, ಅಪ್ಪೋರು 3 ಅವತಾರ ಹೊತ್ತು ಬಂದಾರ ಅಂತ ಹೇಳಿ. ಇವ್ರು ಹೇಳುವುದಲ್ಲ, ಜಿಡಗಿಯ ಷಡಕ್ಷರಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಲ್ಲ. ಗೋಕಾಕ್ ತಾಲೂಕಿನ ಬಸನಗೌಡ ಪಾಟೀಲ್ ಅಂತ ಹೇಳಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಜೀವಂತಿದ್ದಾಗ, ಯಪ್ಪ ಮನಿ ಕಟ್ಟಿನ್ರಿ, ಓಪನಿಂಗ್ ಬರ್ಬೇಕು, ವಾಸ್ತು ಶಾಂತಿ ಎಲ್ಲ ಬರ್ರಿ ಅಂತಂದಾಗ ಸಣ್ಣ ಅಪ್ಪನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಅಪ್ಪವ್ರು ಹೇಳಿದ ಮಾತಿದ್ರು. ಅವಾಗ ಬಸನಗೌಡ ಪಾಟೀಲ್ ಅಂತಾರ, ಯಪ್ಪ ನಿಮ್ದಾಗ ಅಪೇಕ್ಷೆ ಬಾಳ ಅದರಿ, ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕ್ರಿ ಅಂತಂದಾಗ ಲಚ್ಚಾನ ಸಿದ್ಧಲಿಂಗನ ಅವನಾದಾನ, ಮುಗುಳಕೋಟದ ಯಲ್ಲಾಲಿಂಗನ ಅವನಾದಾನ, ಈ ಜಡಗಿಯ ಶಿವಯೋಗಿ ಸಿದ್ದರಾಮೇಶ್ವರನ ಅವನಾದಾನ. 3 ಅವತಾರ ಹೊತ್ತು ಬಂದಾರಪ್ಪ, ನಿನ್ನ ಮನೆ ಉತ್ತಾರ ಆಗ್ತದ, ಕರ್ಕೊಂಡು ಹೋಗ ಅಂತ ಹೇಳಿ. ನಾವು ಏನು ಮಾಡಾಕತ್ತೀವಿ ಅಂತಂದ್ರ ಸಿದ್ಧಾರೂಢರಿದ್ದಾಗ ತಲೆ ಮ್ಯಾಗ ಬೆಂಕಿ ಇಟ್ಟಿವಿ, ಸಿದ್ಧಾರೂಢರಿಗೆ ವಿಷ ಹಾಕಿವಿ, ಮಹಾತ್ಮರಿಗೆ ಕಾಡಿವಿ, ಹೋದ ಬಳಕ ಅಭಿಷೇಕ ಮಾಡಿ ಇವತ್ತು ನೆನೆಸಾಕತ್ತೀವಿ. ಕಳ್ಕೊಳ್ಳೋದು ಬೇಡ. ಮಹಾತ್ಮರು ಯಾವ ರೂಪದೊಳಗೆ ಹೆಂಗ ಬಂದಿರ್ತಾರೆ ಗೊತ್ತಿರೋದಿಲ್ಲ. ಒಬ್ಬೊಬ್ಬ ಮಹಾತ್ಮರಲ್ಲ, 3 ಮಹಾತ್ಮರ ಅವತಾರವನ್ನು ಎತ್ತಿ ಬಂದಾರ ಅನ್ಲಿಕ್ಕೆ ಒಂದು ಸಾಕ್ಷಿ ಹೇಳ್ತೀನಿ. ಗುರ್ಲಾಪುರದೊಳಗೆ ಅಪೂರ ಕಾಲಕ್ಕೆ ಬಿದ್ದಿ ಚುನಪ್ಪ ಪೂಜಾರಿ ನಾನು 16 ಲಕ್ಷ ಜನ ರೈತರನ್ನು ಕರ್ಕೊಂಡು ಗುರ್ಲಾಪುರ ಕ್ರಾಸ್ ನೊಳಗೆ ಕುಂತಾಗ ಯಾವ ಸರ್ಕಾರ ನಮಗ್ ತಲೆಬಾಗಿರ್ಲಿಲ್ಲ. ಅವ್ರ ಒಂದೇ ಮಾತು ಹೇಳಿದ್ರು, 108 ತೆಂಗಿನಕಾಯಿ ಯಲ್ಲಾಲಿಂಗರ ಗದಿಗೆ ಹೊಡಿತಾರಂತ ಬಿಡ್ಕೊಂಡು ಬಿಡಪ್ಪ, ನೀ ಅಂದಂತ 300 ರೂಪಾಯಿ ಸಿಕ್ಕದ ಮುಗುಳ್ಕೊಡು ವಾಣಿ ಅದ ಅಂತ ಹೇಳಿದ್ರು. ಇಲ್ಲಿ ಹೋದ ತಿಂಗಳಿದ ಒಂದು ಸೇವಾ ಕಾರ್ಯ ನಡೆದವರು. ಅಪ್ಪೋರ ಅತ್ತೆ ಮೇರೆಗೆ ಅವರ ಚಾಲನೆ ಕೊಟ್ಟು ಅವರ ಸೇವಾ ಮಾಡಿರಿ. ರಾಡ್ನೂಳಕ್ ಹೋದ ಅಮಾಸಕ್ಕಿಂತ ಹಿಂದಿನ ದಿನ ನಾವು ಸೇವಾ ಮಾಡಿದೀವಿ. ಸೇವಾ ಮಾಡಿ ಇಲ್ಲೇನು ಸೇವಾ ಮಾಡಬೇಕಾಗಿತ್ತಲ್ಲ, ಅಪ್ಪೋರ ಪಾದ ಆಶೀರ್ವಾದದಿಂದ ಸೇವಾ ಮಾಡಿ ಬೆಂಗಳೂರಿಗೆ ಹೋದ್ವಿ. ಬರೀ ರೈತರಿಗೆ ಅಷ್ಟೇ ಉದ್ದಾರ ಅಲ್ಲ, 2,86,000 ಹುದ್ದೆಗಳಿಗೆ ನಾಡಿನೊಳಗೆ ರಾಜ್ಯದೊಳಗೆ ಖಾಲಿ ಇದ್ದವು. ಅಪ್ಪೋರು ಹೋಗ್ರಿ ಚಲೋ ಆಗ್ತದ ಅಂತ ಒಂದು ಕರೀದಾರ 2 ಪ್ರಸಾದ ಚೀಟಿ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ಅಲ್ಲಿ ಹೋದ ತಕ್ಷಣ ಬೇರೆ ಮುಖಂಡರ ಅಸಡ್ಡೆಯನ್ನು ಮಾಡಿದಾಗ ಒಳಗ ಮನಸ್ಸಿನಾಗ ಅನ್ಕೊಂಡಿದ್ದೇನ, ಅಪ್ಪೋರು ಹೇಳಿ ಕಳಿಸ್ಯಾರಪ್ಪ, ನಾವು ಅರ್ಧ ತಾಸು ಮಾತಾಡಬೇಕಪ್ಪ ಗುರುನಾಥ ಇಷ್ಟ ಅನ್ಕೊಂತಿದ್ದೀವಿ. ಮುಂದೆ ಹೋದವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಬಂದ್ರು. ವಿಧಾನಸೌಧಗಳು 1 ತಾಸು ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. 72,000 ಹುದ್ದೆ ಸದ್ಯ ಕರೆದಾರ. ಇದು ಮುಗುಳು ಕೂಡ ಸದ್ಗುರು ಸಮರ್ಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ತಾಕತ್ತಿಲು. ನಾಡಿನೊಳಗೆ KV ಹೋರಾಟಗೊಂಡಿದ್ದೀವಿ. ಅಪ್ಪವ್ರು ಹೊಂಟಿರಿ ಅಂತ ಹೇಳಿದ್ರು. ನಾವು ಚುನಪ್ಪ ಪೂಜಾರಿ ನಾನು ಹೋಗುವಾಗ ಹೋಗರಿ ಕೆಲಸ ಆಗ್ತದಂದ್ರು. ಹೋಗಿ 15,000 ರೈತರನ್ನು ತಗೊಂಡು ಫ್ರೀಡಂ ಪಾರ್ಕ್ ಒಳಗೆ ಹೋರಾಟ ಮಾಡಿದ್ರ ಈ ರಾಜ್ಯದ ಮುಖ್ಯಮಂತ್ರಿಗಳು KV ಕಾಶೀಕರಣ ಹಿಂದೆ ತಕ್ಕೊಂಡ್ರು. ಸರ್ವೇರ್ಗಳಿಗೆ 23 ವರ್ಷ ದುಡಿತಾರ, 1 ರೂಪಾಯಿ ವೇತನ ಇಲ್ಲ. 2ನೇ ದಿನ ಹೋರಾಟ ಮಾಡಿದೀವಿ. ಅವ್ರಿಗೆ 800 ರೂಪಾಯಿ ಒಂದು ಫೈಲ್ಗೆ ಹಚ್ಚದಂದ್ರೆ 50,000 ರೂಪಾಯಿ ಕನಿಷ್ಠ ವೇತನ ಸಿಗುವಂಗ ಏನೋ ಒಂದು ದಾರಿ ಆಯ್ತು.
ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ ಈ ಮಣ್ಣಿನೊಳಗ ಕಸಬರಿಗೆ ಹಿಡಿದರ ಸಹಿತ ನಿನ್ನ ಪುಣ್ಯದಾರಿ ಮ್ಯಾಗ ಒಯ್ತದ ತಾಕತ್ತ. ಅಪ್ಪೋರ್ ಯಾವತ್ತೂ ಒಂದು ಮಾತು ಹೇಳುತ್ತಿರ್ತಾರ, ನಂಬಿ ನೆಚ್ಚಿ ಓ ಎಂದರೆ ಕೈ ಹಿಡಿದ ಗುರು ಅಪ್ಪಗೋತಾನಂತ ಹೇಳ್ತಿರ್ತಾರ. ಇಲ್ಲಿ ಸಾಮಾನ್ಯಗೂ ಅಷ್ಟ ಬೆಲೆ ಅದ, ಸನ್ಮಾನ್ಯ ಮುಖ್ಯಮಂತ್ರಿ ಬಂದ್ರು ಅಷ್ಟ ಬೆಲೆ ಅದ. ಗುರು ಅಂದ್ರ ತಾಯಿಕ್ಕಿಂತ 1000 ಪಟ್ಟು ಅಂತಕರಣ ಇರ್ತದ, 1000 ಪಟ್ಟು ಇರ್ತದ. ಇವತ್ತು ನಾಡಿನೊಳಗೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸರ್ವೇರ್ಗಳಿಗೆ ಯಾರ್ಯಾರಿಗೆ ನ್ಯಾಯ ಸಿಗಾಕತ್ತದಲ್ಲ, ನಾನು ನಂದು ಸಂಘಟನೆ ಅನ್ನೋದಕ್ಕಿಂತ ಈ ಮುಗುಳು ಕೊಡದ ಪುಣ್ಯ ಭೂಮಿಯ ಮನೆಯೊಳಗಿರ್ತಕ್ಕಂಥ ತಾಕತ್ತಿನಿಂದ ಸಿಗ್ಲಿಕ್ಕತ್ತ. ಅದಕ್ಕಾಗಿ ಒಂದು ವಿನಂತಿ ಮಾಡಿಕೊಳ್ತೀನಿ, ಇದು ಮುಗುಳು ಕೋಡ ಮಠ, ನಮ್ಮ ಮಠ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ. ಮುಗುಳು ಕೋಡ ಮಠ ಇದು ನನ್ನ ಮಠ, ನಮ್ಮ ಮಠ ಅಂತ ಅಭಿಮಾನದಿಂದ ಒಂದ ಗುಟ್ಕಾ ಚೀಟಿ ತಿನ್ನುವಂತವ್ರು ಸಹಿತ ಯಾರು ಮಠಕ್ಕೆ ಬರ, ಹೊರಗ ತಿಂದ ಕೈಕಾಲು ತಕೊಂಡು ಒಳಗ ಬರ. ಯಲ್ಲಾಲಿಂಗಪ್ಪರ ಸ್ಮಶಾನ ಭೂಮಿಯನ್ನ ಪುಣ್ಯ ಭೂಮಿ ಮಾಡ್ಯಾರ. ಇಲ್ಲಿ ಬಂದು ಬರೇ ಪ್ರಸಾದ ಮಾಡಿ ಮಲಕೊಂಡು ಹೋದ್ರೆ ಪುಣ್ಯ ಬರ್ತದ. ಶರೆ ಕುಡಿಯುವಂತವ್ರು ಮಠಕ್ಕೆ ಬರಬೇಡ್ರಿ. ಬೈಯವ್ರದ್ರ ನನ್ನ ಎರಡು ಬೈಕೋರಿ, ಯಾರು ಬರಬೇಡ. ಯಾಕಂದ್ರ ಅಪ್ಪೋರ್ ಇವತ್ತು ಬೆಳಗ್ಗೆ ಅಲ್ಲಿ ಹೋದಾಗ ನೋವು ಅನಿಸ್ತದ ರೀ. 7 ಕೋಟಿ ಜಪ ಮಾಡಿ, ಧ್ಯಾನ ಮಾಡಿ, ತಪಸ್ಸು ಮಾಡಿ ಕಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಒಳಗ ಶರೀರ ಬಾಟ್ಲಿ ತಂದು ಕುಡಿದು ಹೋಗಿತೀರಿ, ಗುಟಕಾ ಹೋಗಿತೀರಿ, ಇದು ನಿಮಗೆ ಪುಣ್ಯ ಹತ್ತುದಿಲ್ಲ. ಶಾಪ್ ಕೊಡುವಂತ ಮಠ ಇದಲ್ಲ, ಅಂತ ಮಹಾತ್ಮರಲ್ಲ. 1000 ಪಟ್ಟ ತಾಯಿ ಅಂತಃಕರಣ ಇರ್ತಕ್ಕಂಥ ಗುರುವಿನ ಸ್ಥಾನದೊಳಗೆ ನಮ್ಮ ನಿಮ್ಮೆಲ್ಲರ ಜನ್ಮ ಆಗ್ಯದ. ಪ್ರತಿ ಅಮಾವಾಸ್ಯೆ ಹಿಂದಿನ ದಿನ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಅಪ್ಪೋರ ಆಶೀರ್ವಾದದಿಂದ ಅವರ ನಿಂತಿರ್ತಾರ. ಮುಗುಳು ಕೂಡ ಭಾಗದೊಳಗೆ ಇರ್ತಕ್ಕಂಥ ಎಲ್ಲಾ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ, ರೈತರಿಗೆ ವಿನಂತಿ ಮಾಡಿಕೊಡುತ್ತೀನಿ, ತಾವೆಲ್ಲ ಬರ್ರಿ. ಈ ಕನ್ನಡ ನಾಡಿನೊಳಗೆ ಸ್ವಚ್ಛವಾಗಿರ್ತಕ್ಕಂಥ ಮಠ, ಪುಣ್ಯ ಭೂಮಿ ಅಂದ್ರ ಅದು ಮುಗುಳು ಕೂಡ ಮಠ ಅನ್ನುವಂಗ ಸಾಮಾನ್ಯವಾಗಿ ಎಲ್ಲರೂ ಸೇವಾ ಮಾಡೋದು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ಬೇಡ್ರಿ. ಇವತ್ತು ಕಲಿಯುಗದೊಳಗೆ ಹೆಂಗಾಗ್ಯದ ಅಂದ್ರ ಗದ್ದಿಗೆ ಮುಂದೆ ನಿಂತ ಅವ ಹಾಳಾಗ್ಲಿ, ಅವಾಗ ಕೆಟ್ಟ ಆಗ್ಲಿ, ಅವನ ಸೀಮೆ ನನ್ನ ಕಡೆ ಬರ್ಲಿ, ಹಿಂಗ ಬೇಡ್ರಿ. ಒಳ್ಳೇದನ್ನ ಬೇಡ್ರಿ. ನಿಮಗೂ ಚಲೋ ಆಗ್ಲಿ, ಎಲ್ಲಾ ಜನರಿಗೆ ಚಲೋ ಆಗ್ಲಿ. ಒಮ್ಮೆ ಒಬ್ಬರ ಮಹಾತ್ಮರು ಪ್ರತ್ಯಕ್ಷ ಆಗಿದ್ರು. ಬಹಳ ಬುದ್ಧಿವಂತ ರೈತ ಇದ್ದವ, ನಮ್ಮ ಚೊನ್ನಪ್ಪ ಪೂಜಾರಿ ಹಂಗ. 2 ವರ ಬೇಕಂದ ಮಹಾತ್ಮರು ತಥಾಸ್ತು ಅಂದ್ಬಿಟ್ಟು. ಒಂದೇದು ಏನ್ ಬೇಡಿದ ಅಂದ್ರ, ನನಗ ಸಾವು ಬರಬಾರ್ದ್ರಿ, ಸಾವು ಬಂದ್ರ ಅದು ನನಗೆ ನೀತಿ ಹತ್ತಿದಾಗ ಬರ್ಬೇಕಂದವ. ತಥಾಸ್ತು ಅಂದ್ಬಿಟ್ರು. ಅಂದ್ರೆ ಸಾಯಂಕಾಲ ನೀತಿ ಹತ್ತೈತಿ, ಸಾಯ್ತಾರ ಅಂತೇಳಿ ಮಹಾತ್ಮರ ಆಶೀರ್ವಾದ ಮಾಡಿಬಿಟ್ರು. 2ನೇದ್ ಕೇಳಬೇಕಲ್ಲ. 2ನೇದ್ ಕೇಳದವ ಏನ್ ಕೇಳದ ಅಂದ್ರ, ನನಗೆ ಯಾವಾಗ ಒಟ್ಟ ನಿದ್ದಿನ ಹತ್ತಬಾರ್ದಂತ ಕೇಳಿದ್ರ. ಹೆಂಗ್ ಕೇಳಬೇಕಂದ್ರ, ಭಗವಂತ ಕೋವಿಡ್ದೊಳಗ ನನ್ನ ಉಳಿಸಿ, ನನ್ನ ಆನಂದ ಇಡು. ಈ ಕನ್ನಡ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜನರ ಆನಂದವಾಗಿಡು ಅಂತ ಬೇಡ್ಕೊಂಡಿವಿ ಅಂತಂದ್ರ, ಈ ಪುಣ್ಯ ಭೂಮಿ ಒಳಗೆ ಕಾಲಿಟ್ಟು ಅಪ್ಪೋರ್ ಪಾದ ದರ್ಶನ ಮಾಡಿದಕ್ಕೂ ನಮ್ಗೆ ಸಾರ್ಥಕ ಆಗ್ತದ. ಗುರುವಿನ ಸ್ಮರಣೆಯನ್ನು ಮಾಡಿದೀವಿ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಜನ್ಮ ಉದ್ಧಾರ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿದವರ ಜೀವಚರಣೆ ಕರ್ತಾನೆ. ಬಹಳಷ್ಟು ಅದ್ಭುತಮಯವಾಗಿ ಭಾವ ತುಂಬಿ, ಹೃದಯ ತುಂಬಿ ಪೂಜ್ಯ ಗುರುಗಳ ಶಕ್ತಿಯನ್ನ ಬಣ್ಣಿಸಿದರು. ಯಾವ ಜನ್ಮದ ಪುಣ್ಯವೋ ಏನೋ, ಯಾವ ಗಳಿಗೆಯ ಮೋಕ್ಷ ಫಲವೋ ಏನೋ, ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರನ್ನ ಈ ಭಕ್ತ ಕುಲಕೋಟಿಗೆ ಗುರುವನ್ನಾಗಿ ಮಾತ್ರ ಕೊಡಲಿಲ್ಲ. ಸಿದ್ದರಾಮೇಶ್ವರ ಅಪ್ಪಾಜಿಯವರು ಭಕ್ತರ ಬದುಕನ್ನ ಉದ್ಧರಿಸುವ ಬಹುದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನಾಗಿ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಅಪ್ಪಾಜಿಯವರಿಗೆ ಜೋರಾಗಿ ಭಕ್ತಿಯ ಚಪ್ಪಾಳೆಯನ್ನು ತಟ್ಟುತ್ತಾ ನಾವೆಲ್ಲರೂ ಅನಂತ ಕೋಟಿಯ ಭಕ್ತಿಯ ಶರಣಗಳನ್ನ ಸಮರ್ಪಣೆ ಮಾಡುತ್ತಾ ಮುಂದಿನದಾಗಿ ಈ ದಿನದ ಬ್ರಹ್ಮ ವೇದಿಕೆಯನ್ನು ಹಂಚಿಕೊಂಡು ಮಾತನಾಡಬೇಕೆಂದು ನಮ್ಮ ಭಾಗದ ಖ್ಯಾತ ಉದ್ಯಮಿಗಳು, ಯುವಕರ ಕಣ್ಮಣಿಯಾಗಿರತಕ್ಕಂಥ ಶ್ರೀಯುತ ಸದಾಶಿವಣ್ಣ ದೇಶಿಂಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.